ಅವರು ಮುಸ್ಲಿಮು, ಕ್ರಿಶ್ಚಿಯನ್ನು, ಹಿಂದೂ, ಸಿಕ್ಕು, ಪಾರ್ಸಿ ಇದರಲ್ಲಿಲ್ಲ. ಈಗಿನ ಕಾಲದಲ್ಲಿ ನೀವು ಅಷ್ಟೊಂದು ವಿವರವಾಗಿ ಸರಳವಾಗಿ ನಿಮ್ಮ ಒಂದು ಧರ್ಮದ ನಿಯಮವನ್ನು ಲೆಕ್ಕಿಸದೆ ನಮ್ಗೆ ಆರೋಗ್ಯ ಹೇಳ್ಕೊಟ್ಟಿದ್ದೀರಾ. ನಿಮ್ಗೆ ಅದಕ್ಕಾಗಿ ಧನ್ಯವಾದಗಳು. ಆರೋಗ್ಯ ಹೇಳ್ಕೊಟ್ಟ ತಕ್ಷಣ ಲಾಗಿನ್ ಆಗಿ ಆರೋಗ್ಯದ ವಿಚಾರದಲ್ಲಿ ಕಾಳಜಿ ವಹಿಸ್ಬೇಕಂತ ಇವಾಗ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯರು ಕನ್ನಡ ಭವನದಲ್ಲಿ ಸಿಬ್ಬಂದಿಯಾಗಿರ್ತಕ್ಕಂಥ ಗಿರೀಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಬನ್ನಿ, ಮುಂದೆ ಬನ್ನಿ. ಮತ್ತೆ ಡಾಕ್ಟರ್ ಕೃಷ್ಣ ಅವರು ಕೂಡ ಬಹಳ ದೂರದಿಂದ ಆಗಮಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ಸ್ವಾಗತ. ನಮ್ಮ ಅನಿತಾ ಮೇಡಮ್ ಅವ್ರಿಗೆ, ರತ್ನ ಮೇಡಮ್ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಾಗ್ತಾ ಇಲ್ಲ ಅನಿಸ್ತದೆ ನನಗೆ. ನಾವು ಚಿಕ್ಕ ವಯಸ್ಸಿಂದ ಇದನ್ನು ರೂಢಿಸ್ಕೊಳ್ಳಿಲ್ವಲ್ಲ, ನಮಗೆ ಗೊತ್ತಾಗ್ಲಿಲ್ವಲ್ಲ, ವಯಸ್ಸಾಗೋಯ್ತಲ್ಲ ಅಂತ ಅನಿಸ್ತಾ ಇದೆ. ನೀವು ಅವತ್ತು ಹೇಳಿದ್ರಿ 80 ವಯಸ್ಸಿಂದ 120 ವಯಸ್ಸುವರೆಗೂ ನಮ್ಮ ವಯಸ್ಸನ್ನ ಮುಂದೂಡಿಕೊಂಡು ಜೀವಿತ ಚೆನ್ನಾಗಿ ಬದುಕ್ಬೋದು ಅಂತೇಳಿ. ಅದಕ್ಕೂ ತುಂಬ ಸತ್ಯವಾಗಿ ಕೂಡ ಇದೆ. ಅವತ್ತು ಭಾಳ ಚೆನ್ನಾಗಿತ್ತು ನಿಮ್ಮ ಕಾರ್ಯಾಗಾರ. ಮತ್ತು ಎಲ್ಲ ಜಾಗಗಳಲ್ಲಿ ಜಿಲ್ಲಾ ಅವರು ನಾವು ಕಾರ್ಯಗಳನ್ನ ಮಾಡೋಣ. ನಾನು ಸಮಯಕ್ಕಾಗಿ ಕಾಯ್ತಾ ಇದ್ದೀನಿ. ನಮ್ಮ ಮಗಂದು, ದೊಡ್ಡ ಮಗಂದು ಮದುವೆ ಇದೆ. ಆ ಮದುವೆ ಆದ ತಕ್ಷಣ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಕೆಲವು ಕಾರ್ಯಾಗಾರ ಮಾಡೋಣ. ಅದು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಚೆನ್ನಾಗಿರುತ್ತೆ. ಜನಗಳು ಕೂಡ ಅದನ್ನು ಸ್ವಾದಿಸ್ತಾರೆ, ಕೇಳ್ತಾರೆ ಅನ್ನೋ ನಂಬಿಕೆ ಇದೆ. ಭಾಳ ಚೆನ್ನಾಗಿತ್ತು ನಿಮ್ಮ ಒಂದು ಇದು ಕಾರ್ಯಾಗಾರ. ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗಬೇಕು. ತುಂಬ ಮುಂಚೆನೇ ಪ್ರಚಾರ ಮಾಡಬೇಕು ಅದನ್ನು ಒಳ್ಳೆಯ ರೀತಿಯಲ್ಲಿ. ಆವಾಗ ಕಲಿಯೋರು ಬರ್ತಾರೆ. ಆಸಕ್ತರು ತುಂಬ ಜನ ಇದ್ದಾರೆ. ಇನ್ನೂ ಕೂಡ ಕೆಲವರಿಗೆ ಆಯುರ್ವೇದದ ಬಗ್ಗೆ ಮತ್ತು ನಮ್ಮ ಯೋಗ, ಅದರಿಂದ ಪ್ರಯೋಜನ, ಯೋಗಾಭ್ಯಾಸ ಏನು ಗೊತ್ತಿಲ್ಲ, ಅವೇರ್ನೆಸ್ ಇಲ್ಲ. ಕೆಲವರು ಮಾತ್ರ, ನಮ್ಮ ಮೋದಿ ಸಾಹೇಬರು ನಮ್ಮ ಭಾರತದ ಪ್ರಧಾನಮಂತ್ರಿ ಆಗ್ಬೋದು, ಇನ್ನು ಕೆಲವರು ಮಾತ್ರ ಅದನ್ನು ಅಡಾಪ್ಟ್ ಮಾಡಿಕೊಂಡು ಚೆನ್ನಾಗಿ ಇದು ಮಾಡಿದೆ. ಯಾಕೆಂದರೆ ಅವ್ರಿಗೆ ಇಡೀ ದೇಶದ ಚಿಂತೆ, ಇಡೀ ಪ್ರಪಂಚದ ಚಿಂತೆನ ಅವರು ಸಲೀಸಾಗಿ ಸರಿದೂಗಿಸ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಅದು ಯೋಗ ಅಂತಲೇ ನಾನು ಹೇಳ್ತೀನಿ. ಚಪ್ಪಳೆ ಬರಲಿ ಇದಕ್ಕೆ. ಯಾಕೆಂದರೆ ಅವರಲ್ಲಿ ನೋಡ್ಕೊಳ್ಳೋರು ಇರ್ತಾರೆ, IAS ಆಫೀಸರ್ಗಳು, IPS ಆಫೀಸರ್ಗಳು, ಮತ್ತು ರಾಯಭಾರಿಗಳು, ಎಂಬಾಸಡರ್ಸು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮಾತಾಡೋವಂಥ ಶಕ್ತಿ, ಯಾವ ದೇಶದಲ್ಲಿ ಏನಾಗ್ತಾ ಇದೆ, ಅಲ್ಲಿಗೆ ನಾನೇನು ಹೇಳಬೇಕು, ನಾನೇನು ಉತ್ತರ ಕೊಡಬೇಕು, ಹೆಂಗೆ ಸಂಚಾರ ಮಾಡಬೇಕು, ನನ್ನ ಆರೋಗ್ಯ ಹೆಂಗೆ ಕಾಪಾಡ್ಕೋಬೇಕು ಅಂತ ಅವ್ರು ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಈ ಯೋಗನೇ ಮೂಲ ಕಾರಣ. ಯಾಕೆಂದರೆ ಅವರು ಚಹಾ ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ರಂತೆ. ಚಾಯ್ವಾಲ ಅಂತ ಕರೀತಾರೆ ಅವ್ರನ್ನ, ನರೇಂದ್ರ ಮೋದಿ ಸಾರ್ನ. ಇವತ್ತು ಚಾಯ್ವಾಲ ಅಂತ ಇಲ್ಲ. ಅದಕ್ಕೆ ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಬುದ್ಧಿಶಕ್ತಿ, ವಿವೇಕ, ಮಾತಾಡೋ ಶಕ್ತಿ, ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳೋ ಶಕ್ತಿ, ಶಾಂತಿ ಕಾಪಾಡ್ಕೊಳ್ಳೋ ಶಕ್ತಿ ಎಲ್ಲ ಪಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಸಮಯ, ಸಂಯಮ, ಯೋಗಾಭ್ಯಾಸ, ಒಳ್ಳೆಯ ನಡವಳಿಕೆಗಳು ಇದೆಲ್ಲ ಕಾರಣ. ಅದಕ್ಕೆ ಮತ್ತೆ ಮತ್ತೆ ಈ ಥರ ಕಾರ್ಯಕ್ರಮಗಳನ್ನ ತಾವು ಮಾಡ್ತಾ ಇರಿ. 3 ಜನ ಭಾಗವಹಿಸ್ರಿ. ಅದರ ಪ್ರಯೋಜನ ಯಾರು ಪಡೀತಾರೋ, ಏನು ಬಲ್ಲವನೇ ಬೆಲ್ಲ, ಬೆಲ್ಲದ ರುಚಿಯ, ಹೌದಾ? ಎಲ್ರಿಗೂ ರುಚಿಸಲ್ಲ. ಮೇಡಮ್ ಹೇಳಿದ್ರು ಮೆಣಸು ಕಾಳು ಮತ್ತು ಉಪ್ಪು ಹಾಕಿ ಅವ್ರನ್ನ ಟೇಸ್ಟ್ ಬರುತ್ತೆ ಅಂತ. ಅದು ಗೊತ್ತಿರೋರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ? ಕೆಲವರು ಬೇರೆ ರೀತಿಲಿ ಕೆಲವು ರುಚಿ ಕಂಡುಕೊಂಡಿರ್ತಾರೆ, ನಿಜವಾದ ರುಚಿ ಕಂಡುಕೊಂಡಿರಲ್ಲ ಅಲ್ವಾ? ಅದರಿಂದ ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಡೀಲಿ, ಮುಂದುವರಿಸ್ತಾ ಇರಿ. ನಾವು ಕೂಡ ನಮ್ಮ ಕೈಲಾದಷ್ಟು ಸಹಕಾರ, ಪ್ರೋತ್ಸಾಹ ಕೊನೆಯವರೆಗೂ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೇನು ತೊಂದರೆ ಇಲ್ಲ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಜನಗಳು ಬರಬೇಕು. ಮುಂದೆ ನಾವು ನಮ್ಮ ಡಾಕ್ಟರ್ HN ನರಸಿಂಹಯ್ಯ ಗೊತ್ತಲ್ಲ, HN ಗೊತ್ತಾ ತಮಗೆ? ನ್ಯಾಷನಲ್ ಕಾಲೇಜು ಪ್ರಿನ್ಸಿಪಾಲ್ ಆಗಿದ್ದರು. ಅವರು ಕೂಡ ಅಷ್ಟೇ. ಅವರಂದರೆ ನನಗೆ ತುಂಬ ಪಂಚಪ್ರಾಣಿ. ಯಾಕೆಂದರೆ ಆಗಿನ ಕಾಲದಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಎಂತೆಂಥ ಮಹಾನುಭಾವರು ಓದಿದ್ರು. ಅವರು ಆ ಕಾಲೇಜು ಪ್ರಿನ್ಸಿಪಾಲ್ ಆಗಿದ್ದರು
ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಅವರು. ಎಚ್ ಎನ್ ನರಸಿಂಹಯ್ಯ ಅವರು ನನಗೂ ತುಂಬ ಅಚ್ಚುಮೆಚ್ಚವರು. ಯಾಕೆಂದರೆ ಅವರು ಅವರೇ ಬಟ್ಟೆ ಹೊಡ್ಕೊಳ್ಳೋರು, ಅವರೇ ಎಲ್ಲ ಕೆಲಸ ಮಾಡ್ಕೊಳ್ಳೋರು. ಹಾಸ್ಟೆಲಲ್ಲೇ ಇದ್ದರು. ಅವ್ರು ಎರಡೆರಡು ಊಟ, ಅವ್ರದ್ದು ಎರಡೇ ತಿಂಡಿ. ಅವ್ರ ಬಹುತೇಕ ಅವರು ಉಸಿರಾಡೋವರೆಗೂ ಎರಡೆರಡು ತಿಂಡಿ. ಯಾವ್ದು ಎರಡು ತಿಂಡಿ? ಒಂದು ಇಡ್ಲಿ, ಇನ್ನೊಂದು ಮುಖ್ಯವಾಗಿ ಉಪ್ಪಿಟ್ಟು. ಎರಡೇ. ಅವ್ರಿಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ, ಯಾವುದೇ ಒಂದು ಮೋಸ ಮಾಡೋದು, ಚಿಂತನೆ, ಬೇರೆಯವ್ರಿಗೆ ಅನ್ಯಾಯ ಮಾಡೋದು, ಬೇರೆಯವ್ರಿಗೆ ತೊಂದರೆ ಕೊಡುವಂಥದ್ದು ಅವ್ರು ಬರಲೇ ಇಲ್ಲ. ನಾನು ಒಂದ್ಸಲಿ ಹೋಗಿದ್ದೆ ನಮ್ಮ ಫ್ರೆಂಡ್ ಅವ್ರನ್ನ ಕರ್ಕೊಂಡು, ಸರ್ 3 ಜನ ಹೆಣ್ಮಕ್ಳು ಸರ್, ದಯಮಾಡಿ ಇವರಿಗೆ ಅವ್ರು ಆಟೋ ಓಡಿಸ್ತಾ ಇದ್ದಾರೆ ಸರ್, ಪ್ಲೀಸ್ ಸರ್ ಅಂದ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ಟು. ನನ್ನ ಫ್ರೆಂಡ್, ನಮ್ಮ ಕ್ಲಾಸ್ಮೇಟ್ ಒಬ್ಬರು ಅಲ್ಲಿ ಪಾಠ ಮಾಡ್ತಾಯಿದ್ರು, ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ರು ನನ್ನ ಕ್ಲಾಸ್ಮೇಟ್. ಅವರು ಹೇಳ್ಕೊಟ್ಟಿದ್ದಿಲ್ಲ. ಅವ್ರ ಹತ್ರ ಬಂದು ಅವರು ವಾಕಿಂಗ್ ಮಾಡ್ತಾ ಇರ್ತಾರೆ, ನೀವು ಅವ್ರನ್ನ ಹೆಂಗಾರ ಮಾಡಿ ಅವ್ರಿಗೆ ಭೇಟಿ ಮಾಡು, ಅವ್ರಿಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತೇಳಿ. ನನ್ನ ತಮ್ಮನೂ ಅಲ್ಲೇ ಓದಿದ್ದು ನ್ಯಾಷನಲ್ ಕಾಲೇಜಲ್ಲಿ. ಈಗ ಅವನು ಕಾಲೇಜ್ ಲೆಕ್ಚರ್ ಆಗಿದ್ದಾನೆ. ನಮ್ಮ ಶ್ರೀನಾಥ್, ವಿಷ್ಣುವರ್ಧನ್ ಸಾರು, ಸುಮಾರು ಜನ ಅಲ್ಲೇ ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದು. ಯಾಕೆ ಇದೆಲ್ಲ ಹೇಳ್ತೀವಿ ಅಂದರೆ, ಇದೆಲ್ಲ ಆ ಒಂದು ಆಧ್ಯಾತ್ಮಿಕತೆ, ಯೋಗಾಭ್ಯಾಸ, ಸರಳವಾದ ಜೀವನ ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೆ ಇವೆಲ್ಲ ಬಂದಿರೋದು. ಅದು ಕೂಡ ಯೋಗನೇ. ಈಗ ಯಾರೋ ಕೇಳಿದ್ರು, ನಿಮಗೆ ನಿಮ್ಮ ಯಜಮಾನರು ಬೇಕಾ ಅಂತ ಲೇಡೀಸ್ನ ಕೇಳಿದ್ರು. ಇವನ್ನ ನಿಮ್ಮ ಹೆಂಡತಿ ಬೇಕಾ ಬೇಡವಾ ಅಂತ. ಅದಕ್ಕೆ ಉತ್ತರ ಕೊಡೋಕ್ಕೆ ಕಷ್ಟ. ನಾನು ಹೆಂಡತಿ ಬೇಡ ಅನ್ನೋಕ್ಕಾಗುತ್ತಾ? ಅವ್ರು ನಮ್ಮ ಯಜಮಾನ್ ಬೇಡ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಇಬ್ರು ಬೇಕು. ಆ ಥರ ಯೋಗನೂ ಬೇಕು, ಅಧ್ಯಾತ್ಮನೂ ಬೇಕು, ಕೆಲಸನೂ ಮಾಡಬೇಕು, ಸರಳವಾದ ಜೀವನನೂ ನಡೆಸಬೇಕು. ಬೇಕು 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 ಅಂದರೆ ಕಷ್ಟ, ಸಾಕು ಅಂದರೆ ಸುಖ. ನಾವು ಬೇಕು ಬೇಕು ಅನ್ನಷ್ಟೇ ಇನ್ನಷ್ಟು ಸ್ಟ್ರೆಸ್ಸು, ಟೆನ್ಷನ್ ಜಾಸ್ತಿ. ಅದಕ್ಕೆ ಇವಾಗ ಸರಳ ಜೀವನನೇ ನಡೆಸ್ಕೊಂಡು ಹೋಗ್ಬೇಕು. ನಮ್ಮ ಒಂದು ಕಾರ್ಯಕ್ರಮಕ್ಕೆ, ಯೋಗ ಕಾರ್ಯಾಗಾರ ಮತ್ತು ನಮ್ಮ ಸಂಗೀತದ ಕಾರ್ಯಕ್ರಮಕ್ಕೆ ನಕ್ಷತ್ರ ಮೇಡಮ್ ಅವರು ಬಂದಿದ್ದಾರೆ. ಸಾರಿ, ನೇತ್ರ ಮೇಡಮು. ಅವರು ಕೂಡ ಎಲ್ಲರ ಪರವಾಗಿ ಸ್ವಾಗತ. ನೇತ್ರ ಮೇಡಮ್ ಅವರು ನಮಗೆ ಹಲವಾರು ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಮ್ಮ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಕ್ಷಮೆ ಇರಲಿ, ನಕ್ಷತ್ರ ಅಂತ ಹೇಳ್ಬಿಟ್ಟೆ. ಯಾಕಂದ್ರೆ ಜ್ಞಾಪಶಕ್ತಿ ಅವರೊಂಥರ ನಕ್ಷತ್ರನೇ ನಮ್ಮ ಸಂಗೀತ ಲೋಕಕ್ಕೆ. ಈಗ ಮಧ್ಯದಲ್ಲಿ ಒಂದು ಸಾಂಗ್ ಕೊಟ್ಟು ಆಮೇಲೆ ಮತ್ತೆ ಕಾರ್ಯಕ್ರಮ ಯೋಗದ ಬಗ್ಗೆ, ಆಯುರ್ವೇದದ ಬಗ್ಗೆ ನಡೀತದೆ. ಇನ್ನು ನಮ್ಮ ದುಡ್ಡು ಸಂಪಾದನೆ ಮಾಡೋದು, ದುಡ್ಡು ನಮ್ಮಿಂದ ಹೋದಂಗೆ ಇಟ್ಕೊಳ್ಳೋದು, ಮತ್ತೆ ದುಡ್ಡು ಬರ್ತಾನೆ ಇರಬೇಕು ಅನ್ನೋದನ್ನ ನಮ್ಮ ಅನಿತಾ ಮೇಡಮ್ ಹೇಳ್ಕೊಡ್ತಾರೆ. ಮಧ್ಯ ಸಂಗೀತ ನಡೀತಾ ಇರುತ್ತೆ. ಈಗ ಮುಂದೆ ಯಾರಾದ್ರೂ ಹಾಡಬೇಕು, ನಮ್ಮ ಕೃಷ್ಣ ಸರ್ ಬರಬೇಕು ವೇದಿಕೆಗೆ. ಅಲ್ಲ, ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಿ ಬನ್ನಿ. ನೀವು ಎಲ್ಲ ರೀತಿಯೂ ಪ್ರೋತ್ಸಾಹ ಕೊಡ್ತೀರಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಿ. ನಿಮ್ಮ ಅನಿಸಿಕೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಯಾಕೆಂದ್ರೆ ಲೈವ್ ನಲ್ಲಿ ಇದೆ ಕಾರ್ಯಕ್ರಮ.